ಇಂಗ್ಲೆಂಡ್ ಸರಣಿಯಲ್ಲಿ ಟೀಂ ಇಂಡಿಯಾ ಪರ ಬ್ಯಾಟಿಂಗ್ನಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ಬ್ಯಾಟ್ಸ್ಮನ್ ಅಂದರೆ ಅದು KL ರಾಹುಲ್. ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಬ್ಸೆನ್ಸ್ನಲ್ಲಿ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಕೂಲ್ ಅಂಡ್ ಕಾಮ್ ಆಗಿ ಇನ್ನಿಂಗ್ಸನ್ನು ಆಡ್ತಾ ಇರುವಂಥ ರಾಹುಲ್ ತಪಸ್ವಿ ಅನ್ನುವಂಥ ಬಿರುದನ್ನು ಪಡೆದಿದ್ದಾರೆ. ಆಂಗ್ಲರ ನಾಡಿನಲ್ಲಿ ರಾಹುಲ್ ಪರ್ಫಾರ್ಮೆನ್ಸ್ ಬಗೆಗಿನ ರೋಚಕ ವಿಚಾರಗಳನ್ನೇ ಹೇಳ್ತೇನೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 5 ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ಹಾರಿದಾಗ ತುಂಬ ಅಭಿಮಾನಿಗಳನ್ನು ಹಾಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ನ ಕಾಡಿದ್ದ ಪ್ರಶ್ನೆ ಅಂದರೆ ಸೀನಿಯರ್ಸ್ ಇಲ್ಲದೆ ಜೂನಿಯರ್ಸ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು. ಅದಕ್ಕೆ ತಕ್ಕಂತೆ ಕೆಲವು ಸಲ ಭಾರತ ಎಡವಿದ್ದೂ ಇದೆ. ಬಟ್ ಸರಣಿ ಉದ್ದಕ್ಕೂ ಕೂಡ ನಂಬಿಕಸ್ಥ ಆಟಗಾರನಾಗಿ ಆಡ್ತಾ ಇರೋದು KL ರಾಹುಲ್. ರೋಹಿತ್ ಶರ್ಮಾ ನಿವೃತ್ತಿ ಬಳಿಕ ಓಪನರ್ ಆಗಿ ಅವರ ಸ್ಲಾಟ್ನಲ್ಲಿ ಕಣಕ್ಕಿಳಿದ ರಾಹುಲ್ ತಮ್ಮ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ತು ಸಾಗಿದ್ದಾರೆ. ಕ್ರೂಷಿಯಲ್ ಟೈಮ್ಗಳಲ್ಲೂ ಕೂಡ ಗಟ್ಟಿಯಾಗಿ ನಿಂತು ತಂಡಕ್ಕೆ ಬೆನ್ನೆಲುಬಾಗಿದ್ದಾರೆ. ಭಾರತ ತಂಡಕ್ಕಾಗಿ ತಪಸ್ವಿಯಂತೆ ಆಡ್ತಿದ್ದಾರೆ ರಾಹುಲ್ ಅಂದ್ರೇನೆ ಹಾಗೆ ಅಜಾತ ಶತ್ರು ಇದ್ದಂಗೆ. ಭಾರತ ತಂಡದಲ್ಲಿ ಅಗ್ರಸ್ಥಾನದಲ್ಲಿರುವಂಥ ರೋಹಿತ್ ಶರ್ಮಾ ಅವರನ್ನು ಟೀಂ ಇಂಡಿಯಾ ಮಿಸ್ ಮಾಡಿಕೊಳ್ಳದಂತೆ ನೋಡಿಕೊಂಡಿದ್ದೇ KL ರಾಹುಲ್. ಇಂಗ್ಲೆಂಡ್ ಪ್ರವಾಸಕ್ಕೂ ಮುನ್ನ ರೋಹಿತ್ ಟೆಸ್ಟ್ ಪಂದ್ಯಗಳಿಂದ ನಿವೃತ್ತರಾಗಿದ್ದರು. ಹೀಗಾಗಿ ರಾಹುಲ್ ಓಪನರ್ ಆಗಿ ಕಣಕ್ಕಿಳಿದರು. ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಸ್ಥಿರವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ರಾಹುಲ್ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಆಡ್ತಾ ಇರೋದನ್ನು ನೋಡಿ ಮಾಜಿ ಕ್ರಿಕೆಟಿಗ ಆಕಾಶ್ ಚೋಪ್ರಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ತಪಸ್ವಿಯಂತೆ ಆಡ್ತಾ ಇದ್ದಾರೆ. ಕ್ರೀಸ್ನಲ್ಲಿ ನಿಜವಾದ ತಪಸ್ವಿ. 4ನೇ ಪಂದ್ಯದಲ್ಲಿ ತಮ್ಮ ಶತಕವನ್ನು ತಪ್ಪಿಸಿಕೊಂಡಿರಬಹುದು. ಆದರೆ ಈ ಸರಣಿಯಲ್ಲಿ ಭಾರತದ ಅಗ್ರ ಕ್ರಮಾಂಕದ ಬೆನ್ನೆಲುಬಾಗಿದ್ದಾರೆ ಎಂದು ಕೊಂಡಾಡಿದ್ದಾರೆ. 4 ಪಂದ್ಯ 8 ಇನ್ನಿಂಗ್ಸ್ 511 ರನ್ ಬಾರಿಸಿದ KL. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ KL ರಾಹುಲ್ ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ. ಕಳೆದ 4 ಪಂದ್ಯಗಳಲ್ಲಿ 2 ಶತಕಗಳನ್ನು ಗಳಿಸಿದ್ದಾರೆ. ಹಾಗೆ ಪ್ರಸ್ತುತ ಸರಣಿಯಲ್ಲಿ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದು 63.88ರ ಅತ್ಯುತ್ತಮ ಸರಾಸರಿಯಲ್ಲಿ 511 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದು ಅಲ್ಲದೆ ಮ್ಯಾಂಚೆಸ್ಟರ್ ಟೆಸ್ಟ್ನಲ್ಲಿ ನಡೆದ ಪಂದ್ಯದಲ್ಲಿ ರಾಹುಲ್ ಇನ್ನಿಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. 90 ರನ್ಗಳ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ ಈ ಸ್ಟಾರ್ ಬ್ಯಾಟ್ಸ್ಮನ್ ಪಂದ್ಯ ಡ್ರಾ ಆಗೋಕೆ ಅಡಿಪಾಯ ಹಾಕಿದ್ದು ಇವರೇ. 0 ರನ್ಗೆ 2 ವಿಕೆಟ್ ಕಳ್ಕೊಂಡಿದ್ದ ಭಾರತ ಪರ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಜೊತೆ ಭಾರತವನ್ನು ಕಠಿಣ ಸ್ಥಿತಿಯಿಂದ ಪಾರು ಮಾಡಿದರು. ಆಂಗ್ಲರ ಬೌಲಿಂಗ್ ದಾಳಿಯನ್ನು ಎದುರಿಸಿದ 230 ಎಸೆತಗಳನ್ನು ಫೇಸ್ ಮಾಡಿ ದಿಟ್ಟ ಉತ್ತರ ನೀಡಿದರು. ಗವಾಸ್ಕರ್ ದಾಖಲೆ ಬ್ರೇಕ್ ಮಾಡ್ತಾರ ರಾಹುಲ್. ಮ್ಯಾಂಚೆಸ್ಟರ್ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ 90 ರನ್ ಗಳಿಸಿ ಔಟ್ ಆದರೂ ಕೂಡ ರಾಹುಲ್ ಹೊಸ ದಾಖಲೆ ಬರೆದರು. ವಿದೇಶದಲ್ಲಿ ಟೆಸ್ಟ್ ಸರಣಿಯೊಂದರಲ್ಲಿ 500+ ರನ್ ಗಳಿಸಿದ 7ನೇ ಭಾರತೀಯ ಆರಂಭಿಕ ಬ್ಯಾಟ್ಸ್ಮನ್ ಎಂಬ ದಾಖಲೆ ಬರೆದರು. ಇದಕ್ಕೂ ಮುನ್ನ 1979ರಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ಸುನಿಲ್ ಗವಾಸ್ಕರ್ ಮಾತ್ರ ಈ ಸಾಧನೆ ಮಾಡಿದರು. 1979ರ ಇಂಗ್ಲೆಂಡ್ ಪ್ರವಾಸದಲ್ಲಿ ಆರಂಭಿಕರಾಗಿದ್ದ ಸುನಿಲ್ ಗವಾಸ್ಕರ್ 542 ರನ್ ಗಳಿಸಿದರು. ಸದ್ಯ ರಾಹುಲ್ ಅವರಿಗೆ ಈ ದಾಖಲೆಯನ್ನು ಬ್ರೇಕ್ ಮಾಡೋಕೆ 1 ಪಂದ್ಯ ಬಾಕಿ ಇದೆ. ರಾಹುಲ್ ಮುಂದಿನ ಪಂದ್ಯದಲ್ಲಿ 30+ ರನ್ ಗಳಿಸಿದರೂ ಕೂಡ ಗವಾಸ್ಕರ್ ದಾಖಲೆ ಬ್ರೇಕ್ ಮಾಡ್ತಾರೆ. ಸದ್ಯ ಸರಣಿ ಆರಂಭಕ್ಕೂ ಮುನ್ನ ರಾಹುಲ್ ವಿಚಾರದಲ್ಲಿ ಕೆಲ ಅಪಸ್ವರ ತೆಗೆದಿದ್ರು. ಆದರೆ ತಮ್ಮ ಬ್ಯಾಟ್ ಮೂಲಕವೇ ರಾಹುಲ್ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ. 5ನೇ ಪಂದ್ಯದಲ್ಲೂ ಕೂಡ ಅಂಥದ್ದೇ ಪ್ರದರ್ಶನ ಬರಲಿ ಅನ್ನೋದು ಅಭಿಮಾನಿಗಳ ಆಶಯ ಕೂಡ. ನಮಸ್ಕಾರ.